Heartily welcome to the BK tutorial classes. As myself, Veerappa Kadlimetti, Assistant Master, Government High School, Eklar. Today, let us know about the framing questions or forming questions. WH question word. As we know that there are 5 kinds in sentence. Let us know one by one. Before we are going to know about that, what is sentence? Sentence is a group of words which arranges systematically and gives complete sense is called sentence. There are 5 kinds in sentence. How many kinds in sentence? There are 5 kinds in sentence. There are assertive sentence, interrogative sentence, imperative sentence, exclamatory sentence and optative sentence. Today class we have to discuss about the interrogative sentence. What is interrogative sentence? A sentence which asks a question is called an interrogative sentence. ಅಂದರೆ ಪ್ರಶ್ನೆಯನ್ನು ಕೇಳಲು ಉಪಯೋಗಿಸುವ ವಾಕ್ಯಕ್ಕೆ ಪ್ರಶ್ನಾರ್ಥಕ ವಾಕ್ಯ ಎಂದು ಕರೆಯುತ್ತೇವೆ. In interrogative sentence there are 3 kinds. There are 3 kinds in interrogative sentence. ಅಂದರೆ ಪ್ರಶ್ನಾರ್ಥಕ ವಾಕ್ಯದಲ್ಲಿ 3 ಪ್ರಕಾರಗಳಿವೆ. Let us know what are they. First one WH question word question. Second one question tag. Third one yes or no type question. Today we have to know about how can we form a sentence or interrogative sentence by using WH question words. Let us know what are the WH question words. Here WH questions are there. Who? It's in Kannada. Yaru. Who the ಕನ್ನಡದಲ್ಲಿ ಅರ್ಥ ಯಾರು. It is used to ask a question for person. ಅಂದರೆ ವ್ಯಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಹೂ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಹೂಮ್ ಅಂದರೆ ಯಾರಿಗೆ, ಯಾರನ್ನು. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪರ್ಸನ್. ನೆಕ್ಸ್ಟ್ ಹೂಸ್ ಯಾರದು. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಪರ್ಸನ್. ನೆಕ್ಸ್ಟ್ ವಾಟ್ ಅಂದರೆ ಏನು. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಎನಿಮಲ್ ಆ್ಯಂಡ್ ಥಿಂಗ್. ವಿಚ್ ಯಾವುದು. ವಿಚ್ ಈಸ್ ಯೂಸ್ಡ್ ಫಾರ್ ಎನಿಮಲ್ ಆ್ಯಂಡ್ ಥಿಂಗ್. ವೆನ್ ಯಾವಾಗ. ಇಟ್ ಈಸ್ ಯೂಸ್ಡ್ ಫಾರ್ ಟೈಮ್. ವೈ ಯಾಕೆ. ಇಟ್ ಈಸ್ ಯೂಸ್ಡ್ ಫಾರ್ ರೀಸನ್. ಲೆಟ್ ಅಸ್ ನೋ ಸಮ್ ಮೋರ್. ವೇರ್ ಎಲ್ಲಿ. ಇಟ್ ಈಸ್ ಯೂಸ್ಡ್ ಫಾರ್ ಪ್ಲೇಸ್. ಹೌ ಹೇಗೆ. ಇಟ್ ಈಸ್ ಯೂಸ್ಡ್ ಫಾರ್ ಮೆಥಡ್. ಹೌ ಮೆನಿ ಎಷ್ಟು. ಇಟ್ ಈಸ್ ಯೂಸ್ಡ್ ಫಾರ್ ನಂಬರ್. ಹೌ ಮಚ್ ಎಷ್ಟು. ಎಸ್. What is the difference between how many and how much? How many used for ask a questions about number. How much is used to ask a question about quantity. How many andre ಎಷ್ಟು. How much andre ಎಷ್ಟು. How long. Long time. ಎಷ್ಟು ದೂರ. ಎಷ್ಟೊತ್ತು. How far. ಎಷ್ಟು ದೂರ. It's asked for distance. How often. How many time. Okay. Let us know forming questions or framing questions. ಯಾವ ರೀತಿ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕಂತಕ್ಕಂಥದ್ದನ್ನು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. Before we are going to forming a questions, first we have to follow some certain rules. They are first one, frame a question according to the tense of the verb. Frame a question according to the tense of the verb. ಅಂದರೆ ಕೊಟ್ಟಂಥ ವಾಕ್ಯದ ಕ್ರಿಯಾಪದದ ಕಾಲಕ್ಕನುಗುಣವಾಗಿ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ಭುವನ್ ಈಸ್ ರೀಡಿಂಗ್ ಎ ಬುಕ್. ದ ಗಿವನ್ ಸೆಂಟೆನ್ಸ್. ದ ಅಬೋ ಗಿವನ್ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ tense. So that
ಫ್ರೇಮಿಂಗ್ ಅ ಕ್ವಶನ್ ಮಸ್ಟ್ ಬಿ ಇನ್ ದಿಸ್ ಟೆನ್ಸ್ ಓನ್ಲಿ. ಅಂದರೆ ಕೊಟ್ಟಂಥ ಭುವನ್ ಈಸ್ ರೀಡಿಂಗ್ ಎ ಬುಕ್ ಅಂತಕ್ಕಂಥ ವಾಕ್ಯವು ನಡೆಯುತ್ತಿರುವ ವರ್ತಮಾನ ಕಾಲದಲ್ಲಿ ಇರುವುದರಿಂದ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯರ್ ಟೆನ್ಸ್ನಲ್ಲಿ ಇರುವುದರಿಂದ ಅದೇ ಕಾಲದಲ್ಲಿ ಬರುವಂತೆ ಪ್ರಶ್ನೆಯನ್ನು ನಾವು ರಚನೆ ಮಾಡಬೇಕಾಗ್ತಾ ಇದೆ. ಲೆಟ್ ಅಸ್ ನೋ ದಿ ಸೆಕೆಂಡ್ ರೂಲ್. ಯೂಸ್ ದ ಅಪ್ರೋಪ್ರಿಯೇಟ್ WH ಕ್ವಶನ್ ವರ್ಡ್. ಅಂದರೆ ಸೂಕ್ತವಾದಂಥ WH ಕ್ವಶನ್ ವರ್ಡ್ಸನ್ನು ನಾವು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಭುವನ್ ಈಸ್ ರೀಡಿಂಗ್ ಎ ಬುಕ್. ಈ ವಾಕ್ಯಕ್ಕೆ ಭುವನ್ ಅಂತ ಅಂಡರ್ಲೈನ್ ಮಾಡಿದ್ರು ಅಥವಾ ಬುಕ್ ಅಂತ ಅಂಡರ್ಲೈನ್ ಮಾಡಿದ್ರಪ್ಪ ಅಂದ್ರೆ ಆ ಪ್ರಶ್ನೆ, ಆ ಉತ್ತರವಾಗಿ ಬರುವಂಥ ಪದಕ್ಕೆ ಯಾವುದು ಸೂಕ್ತವಾದಂಥ WH ಕ್ವಶನ್ ವರ್ಡ್ ಆಗ್ತದೋ ಅದನ್ನು ನಾವು ಯೂಸ್ ಮಾಡಬೇಕು. ವಾಟ್ ಈಸ್ ಡ್ಯಾಶ್? ಲೆಟ್ ಅಸ್ ನೋ ದ ಥರ್ಡ್ ರೂಲ್. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ಆರ್ ಇಟಾಲಿಸೈಸ್ಡ್ ವರ್ಡ್ ಆರ್ ಸೆಂಟೆನ್ಸ್ ಆಸ್ ಅನ್ ಆನ್ಸರ್. ಅಂದರೆ ಗೆರೆ ಎಳೆದ ಅಥವಾ ಓರೆಯಾಕಾರದ ಪದ ಅಥವಾ ವಾಕ್ಯವು ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಭುವನ್ ಈಸ್ ರೀಡಿಂಗ್ ಅ ಬುಕ್. ಹಿಯರ್ what is the underline word here? A book. ಆ ಬುಕ್ ಅಂತಕ್ಕಂಥ ಪದವು ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಭುವನ್ ಈಸ್ ರೀಡಿಂಗ್ ಎ ಬುಕ್. ಭುವನ್ ಒಂದು ಪುಸ್ತಕವನ್ನು ಓದುತ್ತಿದ್ದಾನೆ. ಭುವನ್ ಏನನ್ನು ಓದುತ್ತಿದ್ದಾನೆ? ಒಂದು ಪುಸ್ತಕವನ್ನು ಓದುತ್ತಿದ್ದಾನೆ. ಆನ್ಸರ್ ಬರ್ತಾ ಇದೆಯಲ್ಲ, ಅದಕ್ಕೆ ಏನು ಅನ್ನೋಕೆ ಇಂಗ್ಲೀಷ್ನಾಗ ಏನಂತೇವಿ? ವಾಟ್ ಈಸ್ ಯಾಕೆ ಬಂತಪ್ಪ ಅಂದ್ರೆ the given sentence is in present continuous. That's why we have to frame a questions in that tense only. What is Bhuvan reading? Let us know the fourth rule. Put the question mark at the end of the sentence. ಅಂದ್ರೆ ವಾಕ್ಯದ ಕೊನೆಯಲ್ಲಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ದ ಕೊನೆಯಲ್ಲಿ ನಾವು ಏನು ಮಾಡಬೇಕು? ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಪಯೋಗಿಸಬೇಕು. ಫಾರ್ ಎಕ್ಸಾಂಪಲ್, Bhuvan is reading a book. Frame a question to get underlined word, the book as an answer. What is Bhuvan reading? What is Bhuvan reading? Bhuvan ಏನನ್ನು ಓದುತ್ತಿದ್ದಾನೆ? Bhuvan is reading a book. ಆನ್ಸರ್ ಬರ್ತಾ ಇದೆಯಲ್ಲ, ಈ ರೀತಿಯಾದಂಥ ಪ್ರಶ್ನೆಯನ್ನು ನಾವು ರಚನೆ ಮಾಡಬೇಕಾಗ್ತಾ ಇದೆ. Let us know some more examples. Frame a question to get the underlined or italicized word or sentence as an answer. For example, Bhargav goes to Bagalkot tomorrow. Bhargav goes to Bagalkot tomorrow. Bhargav ನಾಳೆ ಬಾಗಲಕೋಟೆಗೆ ಹೋಗುತ್ತಾನೆ. This the given sentence is in simple present tense. ಕೊಟ್ಟಂಥ ವಾಕ್ಯ ಯಾವ ಕಾಲದಲ್ಲಿದೆ? ಸಾದಾ ವರ್ತಮಾನ ಕಾಲದಲ್ಲಿದೆ. ಇಲ್ಲಿ ಅಂಡರ್ಲೈನ್ ವರ್ಡ್ ಫಸ್ಟ್ ಏನು ಹೇಳ್ತದೆ? ಫಸ್ಟ್ ರೂಲ್, ವಾಟ್ ಇಸ್ ದ ಫಸ್ಟ್ ರೂಲ್? ಫ್ರೇಮ್ ಎ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಆಸ್ ಆನ್ಸರ್. ಗೆರೆ ಎಳೆದ ಪದ ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕಾಗ್ತಾ ಇದೆ. ಭಾರ್ಗವ್ ಗೋಸ್ ಟು ಬಾಗಲಕೋಟ್ ಟುಮಾರೋ. ಟು ಬಾಗಲಕೋಟ್ ಅಂತಕ್ಕಂಥ ಪದ ಗೆರೆ ಎಳೆದಿದೆ, ಅದೇ ಪದ ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕಾಗ್ತಾ ಇದೆ. ಭುವನ್ ನಾಳೆ ಬಾಗಲಕೋಟೆಗೆ ಹೋಗುತ್ತಾನೆ. ಭುವನ್ ನಾಳೆ ಎಲ್ಲಿಗೆ ಹೋಗುತ್ತಾನೆ? ಎಲ್ಲಿಗೆ ಅನ್ನಕ್ಕೆ ಇಂಗ್ಲೀಷ್ನಾಗ ಏನು ಅಂತ ಇದ್ದೇವೆ? ವೇರ್. ಲೆಟ್ ಅಸ್ ನೋ ದ ಆನ್ಸರ್. ವೇರ್ ಡಸ್ Bhargav go tomorrow? Where does Bhargav go tomorrow? Let us know some more example. Bhuvan is learning English to pass the examination. Bhuvan is learning English to pass the exam. ನೋಡ್ರಿ, ಇಟಾಲಿಸೈಸ್ಡ್ ವರ್ಡ್ ಯಾವುದಿದೆ? ಟು ಪಾಸ್ ದ ಎಕ್ಸಾಮಿನೇಷನ್. ಈ ಪದ ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕಾಗ್ತಾ ಇದೆ. ಓಕೆ, ಭುವನ್ ಈಸ್ ಲರ್ನಿಂಗ್ ಇಂಗ್ಲಿಷ್ ಟು ಪಾಸ್ ದ ಎಕ್ಸಾಮಿನೇಷನ್. ಭುವನ್ ಪರೀಕ್ಷೆಯನ್ನು ಪಾಸಾಗಲು ಇಂಗ್ಲಿಷನ್ನು ಕಲಿಯುತ್ತಿದ್ದಾನೆ. ಭುವನ್ ಇಂಗ್ಲಿಷನ್ನು ಯಾಕೆ ಕಲಿಯುತ್ತಿದ್ದಾನೆ? ಯಾಕೆ ಅನ್ನಕ್ಕಂತ ಏನು ಯೂಸ್ ಮಾಡ್ತಾ ಇದ್ದೀವಿ ಇಂಗ್ಲೀಷ್ನಲ್ಲಿ? ವೈ ಈಸ್ ಭುವನ್ ಲರ್ನಿಂಗ್ ಇಂಗ್ಲಿಷ್? ವೈ ಈಸ್ ಭುವನ್ ಲರ್ನಿಂಗ್ ಇಂಗ್ಲಿಷ್? Let us know another example. Mary is a teacher. Mary is a teacher. ಇಲ್ಲಿ ಗೆರೆಯದಂಥ ಪದ ಯಾವುದಿದೆ? ಮೇರಿ ಇದೆ. ಮೇರಿ ಅಂತಕ್ಕಂಥ ಪದ ಉತ್ತರವಾಗಿ ಬರುವಂಥ ಪ್ರಶ್ನೆಯನ್ನು ನಾವು ರಚನೆ ಮಾಡಬೇಕಾಗ್ತಾ ಇದೆ. ಮೇರಿ ಈಸ್ ಅ ಟೀಚರ್.
ಮೇರಿ ಒಬ್ಬ ಶಿಕ್ಷಕಿ ಇದ್ದಾಳೆ. ಒಬ್ಬ ಶಿಕ್ಷಕಿ ಯಾರು ಇದ್ದಾಳೆ? ಮೇರಿ. ಹೂ ಈಸ್ ಅ ಟೀಚರ್? ಹೂ ಈಸ್ ಅ ಟೀಚರ್? ಎಸ್. Let us know some more example. Padmaja gets up early in the morning daily. Padmaja gets up early in the morning daily. Early in the morning. Underline word is there. Frame a question to get this underlined word as answer. ಈಗ ಹೇಳಿದ ಪದ ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಪದ್ಮಜ ಗೆಟ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಅರ್ಲಿ ಇನ್ ದ ಮಾರ್ನಿಂಗ್. ಪದ್ಮಜ ದಿನಾಲು ಬೆಳಿಗ್ಗೆ ಏಳುತ್ತಾಳೆ. ಪದ್ಮಜ ದಿನಾಲು ಯಾವಾಗ ಏಳುತ್ತಾಳೆ? ಯಾವಾಗ ಅನ್ನಕ ವೆನ್ ಡಸ್ ಪದ್ಮಜ ಗೆಟ್ ಅಪ್ ಡೈಲಿ. ವೆನ್ ಡಸ್ ಪದ್ಮಜ ಗೆಟ್ ಅಪ್ ಡೈಲಿ ಅಂತಕ್ಕಂಥ ವಾಕ್ಯವನ್ನು ಮಾಡಬೇಕಾಗ್ತದೆ. ದಟ್ ಇಸ್ ನಾಟ್ ಅನದರ್ ಎಕ್ಸಾಂಪಲ್. ನಿಖಿತಾ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಿಖಿತಾ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ದ ಅಂಡರ್ಲೈನ್ ವರ್ಡ್ ಈಸ್ ಇಂಗ್ಲಿಷ್. ದೆನ್ ಯು ಹ್ಯಾವ್ ಟು ಫ್ರೇಮ್ ಎ ಕ್ವಶನ್ to get this underlined word as an answer. Nikita can speak English. Nikita English ಅನ್ನು ಮಾತನಾಡಬಲ್ಲಳು. ನಿಖಿತಾ ಏನನ್ನು ಮಾತನಾಡಬಲ್ಲಳು? ಏನನ್ನು? What can Nikita speak? What can Nikita speak? Let us know another example. John works in a factory. John ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಾನೆ. ದ ಗಿವನ್ ಸೆಂಟೆನ್ಸ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದ ವಾಟ್ ಇಸ್ ದ ಅಂಡರ್ಲೈನ್ ವರ್ಡ್? ಅಂಡರ್ಲೈನ್ ವರ್ಡ್ ಈಸ್ ಹಿಯರ್ ಇನ್ ಅ ಫ್ಯಾಕ್ಟರಿ. ಇನ್ ಅ ಫ್ಯಾಕ್ಟರಿ ಅಂತಕ್ಕಂಥ ಪದವು ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕು. ಜಾನ್ ವರ್ಕ್ಸ್ ಇನ್ ಅ ಫ್ಯಾಕ್ಟರಿ. ಜಾನ್ ಎಲ್ಲಿ ಕೆಲಸ ಮಾಡುತ್ತಾನೆ? ಎಲ್ಲಿ ಎಲ್ಲಿ ಅನ್ನಕ್ಕೆ ಇಂಗ್ಲೀಷ್ನಾಗ ಏನಂತ ಇದ್ದೇವೆ? ವೇರ್. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬರೋದ್ರಿಂದ ನಾವು ಡಸ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೋಬೇಕು. Where does John work? Where does John work? Let us know another example. Baleshwara shaved Roma's life. Baleshwara shaved Roma's life. Frame a question to get underline word as an answer. ಬಲೇಶ್ವರ ಅಂತಕ್ಕಂಥ ಪದ ಉತ್ತರವಾಗಿ ಬರುವಂತೆ ನಾವು ಪ್ರಶ್ನೆಯನ್ನು ರಚನೆ ಮಾಡಬೇಕಾಗ್ತದೆ. Who saved Roma's life? Who saved Roma's life? Okay, thank you all of you, and also I request you please subscribe my channel and like it. Thank you one and all.